ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ ಅಂತ ಗಾದೆ. ಈ ಕಾಂಗ್ರೆಸ್ನವ್ರ ಕತೆ ಅಷ್ಟೇ ನನ್ನ ಪ್ರಕಾರದಲ್ಲಿ. ಇಲ್ಲಿಯವರೆಗೆ ಕೊಳತು ವ್ರಣವಾಗುವ ರೀತಿ ಈ ಇಶ್ಯೂನ ಬಿಟ್ಕೊಂಡ್ಬಂದು ಈಗ ಕಲ್ ತಗೋತಾರಂತೆ ಇವರು. ನಿಮ್ಮ ತಲೆ ಸುಮ್ಮನೆ. ಈ ರಾಜ್ಯದ ಜನ ಸುಣ್ಣ ಆಗೋಗಿದ್ದಾರೆ ನಿಮ್ಮ ಆಟಗಳಿಂದ, ಸಾಕಾಗೋಗಿದೆ ಅವರಿಗೆ. ಪಂಚರಾಜ್ಯ ಚುನಾವಣೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ತುಂಬಿದ ಬೆನ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಬಹುದಿನದಿಂದ ಗೊಂದಲಕ್ಕೆ ಕಾರಣವಾಗಿರುವ ಮುಖ್ಯಮಂತ್ರಿ ಬದಲಾವಣೆಗೆ ಕಾಲ ಕೂಡಿ ಬಂದಂತೆ ಕಾಣಿಸುತ್ತಿದೆ ಎಂದು ಬಹುಜನರ ಲೆಕ್ಕಾಚಾರ. ಕಾರಣ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಕರೆದಿದ್ದಾರೆ ಅಂತ. ಹೌದು, ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯನ ಕ್ಯಾಂಪಲ್ಲಿ ಯಾವ ಸಿ ಎಮ್ಮು ಇಲ್ಲ, ಪಿ ಎಮ್ಮು ಇಲ್ಲ. ಇದು ರಾಜ್ಯಸಭಾ ಎಲೆಕ್ಷನ್. ಏನು ಡಿ ಕೆ ಕ್ಯಾಂಪಲ್ಲಿ ಹೇಳ್ತಾರೆ ಇಲ್ಲ ಎಲ್ಲ ಡಿಸೈಡೆಡ್ ಅಂತ. ನಿಮ್ಮ ಡಿಸೈಡೆಡ್ಡು ನೋ ಡಿಸೈಡೆಡ್ಡು ಏನೀಗ? ಹೂ ಕೇರ್ಸ್? ಏನ್ಯಾವ ಇವರಿಬ್ಬರನ್ನ ಡೆಲ್ಲಿಗೆ ಬರಬೇಕು ಅಂತ ದೆಹಲಿಗೆ ಸೂಚಿಸಿದ್ದಾರಂತೆ. ಒಂದು ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಎಂತಹ ಕಸರತ್ತು ಮಾಡುವ ರಾಹುಲ್ ಗಾಂಧಿ. ದೇಶಗಳ ಮಧ್ಯೆ ನಡೆಯುತ್ತಿರುವ, ನಮ್ಮ ಪಾಲಿಲ್ಲದೆ ದೇಶಗಳ ಮಧ್ಯೆ ನಡೆಯುತ್ತಿರುವ ಯುದ್ಧದಿಂದ ಉಂಟಾಗುವ ಪರಿಣಾಮಗಳನ್ನು ನಿಭಾಯಿಸಬೇಕಿತ್ತು ಅಂತ ನಿರೀಕ್ಷೆ ಮಾಡ್ತಾರಲ್ಲ, ಹೇಗೆ ಸಾಧ್ಯ? ಪಕ್ಷದ ಆಂತರಿಕ ನಮಗೆ ಸಂಬಂಧವೇ ಇಲ್ಲ ಆ ಯುದ್ಧಗಳಿಗೆ. ಹೌದು, ನಿಮ್ಮ ಕೈಯಲ್ಲಿ ತುದಿ ಬೆರಳಲ್ಲಿ ಹಿಂಗೆ ಚಿಟಕಿ ಹೊಡೆಯೋಕ್ಕಿರೋ ಅಂತಹ ತೀರ್ಮಾನ ತಗೊಳಕ್ಕಾಗದೇ ಇದ್ದಂಥ ಗಿರಾಕಿಗಳು ಊರಿಗೆಲ್ಲ ಭಾಷಣ ಬಿಗಿತೀರಿ. ತಲೆಯಲ್ಲಿ ಅದು ಏನಿದೆಯೋ ಏನೋ ಇರಲಿ. ಖರ್ಗೆ ನಿವಾಸದಲ್ಲಿ ಸಭೆ ನಡೆಯುತ್ತಂತೆ. ಅದರಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ಎಲ್ಲ ಮಾತಾಡ್ತಾರಂತೆ, ಬರ್ತಾರಂತೆ. ಇಬ್ಬರಿಗೂ ಸಂದೇಶ ಕೊಡ್ತಾರಂತೆ, ಏನಾದ್ರು ಕೊಟ್ಕೊಳ್ಳಿ ಯಾವನಿಗೆ ಬೇಕು. ಇವತ್ತು ಸಂಜೆನೇ ಸಿದ್ದರಾಮಯ್ಯನವ್ರು ಹೋದರು. ಯಾಕೆ ಕರೆದ್ರೆ ಗೊತ್ತಿಲ್ಲಪ್ಪ ಅಂತಂದರು. ಇನ್ನು ಡಿ ಕೆ ಶಿವಕುಮಾರ್ ಅವರು ಹೋದರು. ಬೆಳಗ್ಗೆ ಎಲ್ಲ ಹೈಕಮಾಂಡ್ ಕರೆದು ನಾನು ಹೋಗ್ತೀನಿ ಅಂತಿದ್ರು ಡಿ ಕೆ. ಆಮೇಲೆ ಅವರು ಹೋದರು. ಸುರ್ಜೇವಾಲ ರಾಜ್ಯಸಭೆ ಬಗ್ಗೆ ಚರ್ಚೆ ಮಾಡ್ತೀವಿ, ಊಹಾಪೋಹ ಸುಳ್ಳು ಸುದ್ದಿ ಹರಡಬೇಡಿ ಅಂತಾರೆ. ಸುಳ್ಳು ಸುದ್ದಿ ಹರಡಿದ್ರೆ ಕೇಸ್ ಹಾಕ್ಕೊಳ್ಳಿ. ಊಹಾಪೋಹನ ನೀವು ಹೆಂಗೆ ಮಾಡ್ತೀರೋ ಹಂಗೆ ನಮಗೂ ಒಂದು ಲೆವೆಲಲ್ಲಿ ಮಾಡೋಕ್ಕೆ ನಮಗೂ ಗೊತ್ತಿದೆ, ನಾವು ಮಾಡ್ಕೋತೀವಿ. ಜರ್ನಲಿಸಮ್ ಹೆಂಗೆ ನಡೆಸಬೇಕು ಅನ್ನೋದನ್ನು ಸುರ್ಜೇವಾಲ ಬಂದು ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ನಿಮ್ಮ ರಾಜಕಾರಣ ಹೇಗೆ ನಡೆಸಬೇಕು ಅಂತ ನಾವು ಹೇಳ್ಕೊಡ್ತೀವಿ, ಬನ್ನಿ ಹಂಗಾರಿಲ್ಲ ನಮ್ಮ ಹತ್ರಕ್ಕೆ ಅಷ್ಟೇ. ನೀವು ನಮಗೆ ಪಾಠ ಮಾಡೋದಾದರೆ ನಾವು ನಿಮಗೆ ಪಾಠ ಮಾಡ್ತೀವಿ. ಭಾಳ ಸರಳ. ಇಲ್ಲಿ ನೀವು ಬಾಯಿ ಮುಚ್ಕೊಂಡಿರಿ, ನಮ್ಮ ಪಡೆ ನಾವಿರ್ತೀವಿ. ಇವರೇ ಒಂದು ಕ್ಲಾರಿಟಿ ಕೂಡ. ಸುಮ್ಮನೆ ಕೂತ್ಕೊಳ್ರಿ, ಇವ್ರು ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ ಇಲ್ಲಿ. ಎಸ್, ಓಕೆ. ಇನ್ನು ದೆಹಲಿಯಲ್ಲಿ ನಾಳೆ ಬೆಳಗ್ಗೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ನಾಳಿನ ಸಭೆಯ ಅಜೆಂಡಾವನ್ನು ಯಾರಿಗೂ ಬಿಟ್ಟುಕೊಟ್ಟಿಲ್ವಂತೆ. ಈ CM DCM ಏನು ಹೇಳಿದ್ದಾರೆ ನೋಡೋಣ. ಓಕೆ. Tomorrow there is a meeting by 11 o'clock. I don't know the subject. Night, Mr. Venugopal called me and intimated me the date and meeting. I don't know what is Surjewala tell me. I don't know. I'll ask him. If he asks me to come, I'll go. Otherwise, I'll be stay here. Of course, whenever the party calls, we have to go. Otherwise, I will not go. I don't know. ಇಬ್ಬರು ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ. ಮೋಸ್ಟ್ಲಿ ಅದೇನು ರಾಹುಲ್ ಗಾಂಧಿ ಅರ್ಥ ಆಗಲಿ ಅಂತನಾ? ಇಬ್ಬರೂ ಹೋಲ್ಸೇಲ್. ಆಯ್ತಪ್ಪ, ನೆಕ್ಸ್ಟ್. ಸೊ ಈಗ ಅಜೆಂಡಾ ಏನು ಅಂತಕ್ಕಂಥದ್ದು ಮಾತ್ರ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಹೈಕಮಾಂಡ್ ಬಂದಿರತಕ್ಕಂಥ ಆಯ್ಕೆಗಳು ಎಲ್ಲ ಇದೆ ಸರ್. ಏನು ಎತ್ತ ನಿಮ್ಮ ಆಯ್ಕೆಗಳು? ಹೈಕಮಾಂಡ್ ಆಯ್ಕೆ ನಿಮ್ಗೆ ಹೇಳಿದ್ರಾ? ಫೋನ್ ಮಾಡಿ ಯಾರು? ಎಲ್ಲ ಮೀಡಿಯಾನವರು ಹಾಕೊಂಡು ಉಜ್ತಾ ಇದ್ದೀರಲ್ಲ, ಏನು ಆಯ್ಕೆ? ಅದು 1 2 3 4 5 6 7 8 ಅಂತ. 1 ಇಲ್ಲ, 2 ಇಲ್ಲ, 3 ಇಲ್ಲ, 4 ಇಲ್ಲ, 0. ಏನು ರೀ ಇದೆ ಆಯ್ಕೆ? ಏನು ರೀ ಇದೆ ಹೈಕಮಾಂಡ್ ಮುಂದೆ ಘನತೆ ಬೆತ್ತ? ಹೈಕಮಾಂಡ್ ಮುಂದೆ ಘನತೆ ಬೆತ್ತ ಆಯ್ಕೆಗಳು? ನಿಮ್ಮ ತಲೆ ಒಂದೇ ಇರೋದು. ಹೇಳ್ತೀನಿ ತಗೊಳ್ಳಿ. ಏನು ಸರ್? ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಪ್ಪಂದ ಇದೆಯಾ ಇಲ್ವಾ ಅಷ್ಟೇ. ಸತ್ತೋಯ್ತು, ಉಳಿದಿದ್ದ ವಿಚಾರ ಇಲ್ಲ. ಒಪ್ಪಂದ ಇದೆ. ಓಕೆ. ಜಾರಿಗೆ ತರೋದು ಹೆಂಗೆ? ಅದೇ ಚರ್ಚೆ ಆಗಬೇಕಲ್ಲ ಸರ್. ಅದೇ ಅಷ್ಟೇ ಇರೋದಲ್ಲಿ ತೀರ್ಮಾನ. ಅದ್ರಲ್ಲಿ ಏನು ಜಾರಿಗೆ ತರೋದು ಹೆಂಗೆ? ಏನು ಚರ್ಚೆ ಇದೆ ಅದ್ರಲ್ಲಿ? ಅಲ್ಲ ಸರ್, ನಿಮ್ಮನ್ನ ಅರವಿಂದನ್ ಮಾಡ್ಲಾ ರಂಗನ್ ಮಾಡ್ಲಾ ಅಂತ ಕೇಳಬೇಕಾ? ಹಂಗಲ್ಲ ಸರ್. ಮತ್ತೆ ಅವರೇ ಡಿ ಕೆ ಶಿವಕುಮಾರ್ ಅವರು ಯಾರು ಅದ್ರ ತೀರ್ಮಾನ ಆದ್ರೆ ಆಯ್ತಪ್ಪ, ಅದೇ ಆಗಿಲ್ಲ. ಇನ್ನೇನು ದೊಡ್ಡ ಆಯ್ಕೆ ಅದರಲ್ಲಿ? ಯಾವ ಆಯ್ಕೆನೂ ಇಲ್ಲ, ಪಾಯ್ಕೆನೂ ಇಲ್ಲ. ಅಲ್ಲಿ ಇರೋದು ಅಷ್ಟೇ ಸಿಂಪಲ್ ಡಿಸಿಷನ್ಸ್. ಇಬ್ಬರ ಮಧ್ಯೆ ಹಿಂದೆ 3 ವರ್ಷದ ಹಿಂದೆ ಒಪ್ಪಂದ ಇದೆಯಾ ಇಲ್ವಾ? ಇದೆ ಅನ್ನುವುದಾದರೆ ಜಾರಿಗೆ ತರುವುದು ಹೇಗೀಗ? ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದರೆ ಅದರಿಂದ ಉದ್ಭವಿಸಬಹುದಾದ ಸಮಸ್ಯೆ ಏನು? ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡಬೇಕು? KPCCಲೇನು ಅಥವಾ ಸಂಪುಟದಲ್ಲಿ ಏನು? ಇಲ್ಲ, ಒಪ್ಪಂದನೇ ಇಲ್ಲ ಅಂದ್ಬಿಟ್ರೆ ಸಿದ್ದರಾಮಯ್ಯನವ್ರ ಸ್ಟೈಲಲ್ಲಿ. ಹಾಗಾಗಿ ಇಲ್ಲಿವರೆಗೂ ಕತ್ತೆ ಕಾಯುತ್ತಿದ್ದೀರಾ ಅಂತ ಕೇಳ್ತೀನಿ ನಾನು. ಯಾಕೆ ರಾಜ್ಯದ ಜನಕ್ಕೆ ಏನನ್ನ ತಿಂತಾ ಇದ್ರಿ ಮತ್ತು ಕತ್ತೆ ಕಾಯ್ತಿದ್ದೀರಾ ಅಂತ ಕೇಳ್ತೀನಿ. ಆಗ
ಚೀಫ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳು ಒಂಥರ ಮಾರ್ಮಿಕವಾಗಿ DCM ಅದೇ ಒಪ್ಪಂದ ಇದು ಅಗ್ರಿಮೆಂಟು ನೋಡೋಣ ಒಂದೊಂದು ಅದೆಲ್ಲ ಏನು ಮಣುತಿನ ಕೇಳ್ತಿದ್ರ ಅಂತ ಕೇಳ್ತೀವಿ ಇವಾಗ. ಜನರ ತಪ್ಪಿಸ್ದಂಗೆ ಅದು ಸಿಂಪಲ್. ಹೋಗಲಿ ಆ ಇಲ್ಲ ಅನ್ನೋದನ್ನು ಈಗಲಾದರೂ ಬಡ್ಕೊಳಕ್ಕೆ ಹಾಳಾಗೋಗ್ಲಿ, ಸರಿಯಾಗಿ ಗಂಟ್ಲು ಬಿಟ್ಟು ಹೇಳಿ ಅಂತ ಹೇಳ್ತೀವಿ. ಇಲ್ದಿರೋ ಉಪ್ಪು ನೀರು ಕಳಿಸ್ಕೊಡ್ತೀನಿ ಗಾರ್ಗಲ್ ಮಾಡ್ಕೊಂಡು ಹೇಳಪ್ಪ ರಾಹುಲ್ ಗಾಂಧಿ ಅಂತ, ಅದಾರು ಹೇಳಪ್ಪ ಅಂತೀವಿ, ಈಗಲಾದರೂ ಹೇಳು ಅಂತೀವಿ ಅಲ್ವಾ? ಹೌದು ಸರ್. ಮಾಡ್ತೀವಿ. 3 CM ಆಯ್ಕೆ ಚೇಂಜ್ ಮಾಡಬೇಕು, ಇದೇ ಒಪ್ಪಂದದ ಥರ ಒಂದು ನಾವು ಮಾಡಿಕೊಡ್ಬೇಕಾಗತ್ತೆ, ಮಾಡ್ತೀವಿ. ಆಗ ಬರೋ ಪ್ರಶ್ನೆಗಳನ್ನು ಹ್ಯಾಂಡಲ್ ಮಾಡಬೇಕು, ಅದಕ್ಕೆ ತಯಾರಿ ಮಾಡ್ಕೋಬೇಕು. ಏನದು ಪ್ರಶ್ನೆಗಳು? ಭಾಳ ಸರಳ. ಸಿದ್ದುವಿನ ಮುಂದಿನ ಪಾತ್ರ ಏನು? ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯುತ್ತಿರುವ ಸಿದ್ದರಾಮಯ್ಯ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಅಂತ ಹೇಳಿರುವ ಪರಿಣಾಮ ಅವರ ಪಾತ್ರ ಏನು? ಓಕೆ, ಅವರ ಸ್ಥಿತಿಗತಿಗಳು ಪಾರ್ಟಿನಲ್ಲಿ ಏನಾಗತ್ತೆ? ಏನು BJP ಅವ್ರ ಥರ ಮಾರ್ಗದರ್ಶಕ್ ಅಂತಂದುಬಿಟ್ಟು ಪೆನ್ಷನು ಇಲ್ಲದೆ ಮನೆ ಕಳಿಸ್ತಾರಾ? ಇಲ್ಲ, ಕಳ್ಸೋಕ್ಕಾಗತ್ತಾ ಕಾಂಗ್ರೆಸ್ಸಲ್ಲಿ? ಅದು ಸಿದ್ದರಾಮಯ್ಯನ ಹತ್ರ ಆಗಲ್ಲ. ಅದಕ್ಕೆ ಏನು ಆಗಬೇಕು, ಹೌದು, ಒಂದು ತೀರ್ಮಾನ. ಎರಡನೇದು, ಒಂದು ವೇಳೆ ಚೀಫ್ ಮಿನಿಸ್ಟರ್ ಬದಲಾಯಿಸೋದಾದರೆ, ಡೆಲ್ಲಿನಲ್ಲಿ ಬದಲಾಯಿಸೋದೇ ಆದರೆ OBC ಫ್ಯಾಕ್ಟರ್ಗೆ ಎಫೆಕ್ಟ್ ಆಗತ್ತೆ ಅನ್ನೋದಾದರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ? ಹೈಯರ್ ರೆಪ್ರೆಸೆಂಟೇಷನ್ ಅನ್ನು ಕ್ಯಾಬಿನೆಟ್ಟಲ್ಲಿ OBC ಕೊಡಬೇಕಾ, ಓಕೆ, ಅಥವಾ KPCCಲಿ ತರಬೇಕಾ, ಏನು ಅನ್ನೋದನ್ನು ಚರ್ಚೆ ಮಾಡ್ಕೋಬೇಕು. ಬದಲೇ ಆಯ್ಸಲ್ಲ ಹೋಗತ್ತ ಕಡೆಗೆ ಬದಲಾಯಿಸೋದೇ ಇಲ್ಲ ಅಂದರೆ ಆಗ ನೆಕ್ಸ್ಟ್ ಕ್ವಶನ್, ಹಾಗಾದ್ರೆ DK ಪಾತ್ರ ಏನು ಮುಂದಕ್ಕೆ? ಬರೀ ಅಷ್ಟೇ KPCC ಅದೇ ಕಸ ಹಿಡ್ಕೊಂಡು ಹೊಡಿತಾ ಇರ್ಬೇಕಾ? ಪರ್ಕೆ ಹಿಡ್ಕೊಂಡು ಸುಮ್ಮನೆ ಪಕ್ಷದ ಆಣತಿ ಅವ್ರು ಕೊಟ್ಟಿದ್ದಲ್ಲ ಪಂಚಾಮೃತ, ಈ ಥರ ಸುಮ್ಮನೆ ಬುರುಡ ಬಿಟ್ಕೊಂಡು ಓಡಾಡ್ತಾ ಇರೋದು ಅವ್ರದ್ದು ಪಕ್ಷನಿಷ್ಠೆ, ಅಥವಾ ಪಕ್ಷನಿಷ್ಠೆ, ಅದು ಅವ್ರಿಷ್ಟ, ನಂದಲ್ಲ, ಅದು ಅವರಿಷ್ಟ. ಅಥವಾ ಮುಂದೇನು? ಅದರಿಂದಾಗೋ ಪರಿಣಾಮ ಏನು? ಯಾಕೆ ಕಾಂಗ್ರೆಸ್ಸು ಒರಿಜಿನಲಿ, ನೀವು ಕಾಂಗ್ರೆಸ್, ನಾನು ಎರಡೂ ಕಡೆ ಹೇಳ್ತಾ ಇದ್ದೀನಿ, ಹೆಂಗೆ ಹೊಡೆಯತ್ತೆ ಏಟ್ಗಳು ನಿಮಗೀಗ ಅಂತ ನೀವೇ ತಂದಿಟ್ಕೊಡ್ರೋ ಪರಿಸ್ಥಿತಿ ಇದು. ಕಾಂಗ್ರೆಸ್ ಮೊನ್ನೆ ಗೆದ್ದಿದ್ದು ಚುನಾವಣೆಯಲ್ಲಿ 132 ಸೀಟು, ಅದಾದಮೇಲೆ 2 ಸೀಟ್ ಹಿಂಗೆ ಬಂತು, 2 ಸೀಟ್ ಹಂಗೆ ಹೋಯ್ತು, ಬೇರೆ ವಿಚಾರ. 130 ಚಿಲ್ಲರೆ. DK ಕೊಡ್ದಿದ್ದಾಗ ಒಕ್ಕಲಿಗರು ಅದನ್ನು ಬೆನ್ನಿಗೆ ಚೂರಿ, ದಗಾಕೋರ್ತನ, ಮೋಸಗಾರರು, ರಾಹುಲ್ ಗಾಂಧಿ ನಂಬರ್ 1 ಮೋಸಗಾರ ಅನ್ನೋ ತೀರ್ಮಾನಕ್ಕೆ ಬಂದರೆ, ಒಕ್ಕಲಿಗ ಡಾಮಿನೇಷನ್ ಇರಬಹುದಾದ ಒಂದು 15-20 ಸೀಟನ್ನು ಈ 132ರಲ್ಲಿ ಎಲ್ಲ ಗೆದ್ದ 15-20 ಸೋತರೆ 110-108ಕ್ಕೆ ಬಂದು ಕೂತ್ಕೋತೀರಿ. ಹೌದು ಅಲ್ಲ, ನಿಮ್ಮ ಸರ್ಕಾರ ಟಂಗ್ 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 ಅಂತಾಗತ್ತಾಗ. ಓಕೆ, ಚುನಾವಣೆನಲ್ಲೂ ಸೊ ದೇರ್ ಇಸ್ ಅ ಪ್ರಾಬ್ಲಮ್ ಆನ್ ಐದರ್ ಸೈಡಲ್ಲಿ ಇದೆ. ಈ ಬ್ಯಾಲೆನ್ಸ್ ಮಾಡಿ ಕ್ಲೋಸ್ ಮಾಡಬೇಕು. ಓಕೆ, ಏನು ಮಾಡಿದ್ರೆ ಹಿಂಗೆ ತಳ್ಕೊಂಡು ಹೋಗ್ತೀರಿ, ತಳ್ಳ ಗಾಡಿ ಅನ್ಕೊಂಡು ತಳ್ತಾ ಇದ್ದರೆ ಜನ ರೋಸ್ ಹೋಗಿ ಕಂಪ್ಲೀಟ್ ಮನೆಗೆ ಕಳಿಸ್ತಾರೆ, ಕ್ಲೀನಾಗಿ ಕಳಿಸ್ತಾರೆ. ಈಗಲೇ ಹೇಳಕ್ಕೆ ಬರಲ್ಲ ಏನು ಮಾಡ್ತಾರೋ, ಕಳಿಸ್ತಾರೆ ಮನೆಗಾಗ ಹೋಗಿ ಅಂತ. ಓಕೆ, ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರಬಹುದಾದ ತೀರ್ಮಾನ ಇಷ್ಟೇ: ನಿರ್ಧಾರ ತೆಗೆದುಕೊಳ್ಳದವನನ್ನು ರಾಹುಲ್ ಗಾಂಧಿ ಅವರಿಗೆ ನಾವು DKಗೆ ಹೇಳ್ಕೊಡೋಣ. ಕೊಟ್ಟ ಕುದುರೆಯನ್ನು ಏರಲಾರದವನು ಯಾರು? ರಾಹುಲ್ ಗಾಂಧಿ. ಮತ್ತೆ ರಾಹುಲ್ ಗಾಂಧಿ ತಾನೆ? ಹೌದು ಸರ್, ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ಹೇಳೋಣ ಅಲ್ವಾ? ಸುಲಭವಾಗಿ ಒಂದು ಮಾತಲ್ಲಿ ಬಗೆಹರಿಬಹುದಾದ ಸಮಸ್ಯೆನ ಇಷ್ಟು ರಣ ಮಾಡ್ಕೊಂಡು ಕೂತಿರೋದೇ ದೊಡ್ಡ ತಪ್ಪು. ಅದು ಅವ್ರ ಹಣೆ ಬರ, ನಮ್ಗೆ ಯಾಕೆ? ಅಲ್ಲ ಸರ್, ರಾಜ್ಯದ ಜನ ಕೂಡ ಇದನ್ನು ಕಾಯ್ತಾ ಇದಾರಲ್ಲ ಸರ್, ಅವ್ರಿಗೊಂದು ಉತ್ತರ ಕೊಡೋದು ಬೇಡವಾ ಸರ್? ಉತ್ತರ ಕೊಡಿ ನೀವು ಎಲೆಕ್ಷನ್ ಟೈಮಲ್ಲಿ. ಈಗೇನು ಉತ್ತರ ಕೊಡ್ತೀರಿ? ನಿಮ್ಗೆ ಹೇಳಿದ್ರ ಅವರು? ಆದರೂ ಪೇಪರ್ ಪೆನ್ ಕೊಡಿ ಅಂತ ಬೇರೆ ವಿಚಾರ. ನಿಮ್ಗೆ ಹೇಳಿದ್ರಾ? ಇಲ್ಲ. ಎರಡನೇ, ನಿಮ್ಮ ಲೈಫ್ ಏನಾರು ಆಲ್ಟ್ರ್ ಆಗಿದೆಯಾ? ಇಲ್ಲ ಸರ್. ಅದು ಬಿಡ್ರಿ, ಹಾಳಾಗೋಲಿ, ಯಾಕೆ ತಲೆ ಕೆಡ್ಸ್ಕೊತೀರಿ? ಈ ಸರ್ಕಾರಗಳು ಇದ್ರಷ್ಟು ಸತ್ರಷ್ಟು ಬಿಟ್ಬಿಡ್ರಿ. ಒಂದು ಕ್ಲಾರಿಟಿ ಆದರೂ ಕೊಟ್ಟು ಇನ್ನು ನಾಳೆಯಿಂದ ಇದ್ರ ಬಗ್ಗೆ ಮಾತಾಡ್ದಿದ್ದಂಗೆ ಮಾಡಾಕ್ಬೇಕಲ್ಲ ಸರ್? ಯಾಕೆ ಮಾತಾಡಲಿ, ಸುಮ್ಮನಿರ್ರಿ. ನಮಗೂ ನ್ಯೂಸು ಹೆಂಗೆ ಅಂದರೆ ಟಿವಿಗಳಿಗೆ ನ್ಯೂಸ್ ಮಾತಾಡಲಿ ಬಿಡಿ. ಅವ್ರವ್ರ ಬಣ್ಣ ಅವ್ರವ್ರು ತೆಕ್ಕೊಳ್ಳಿ, ಅವ್ರವ್ರ ಕೊಳೆನ ಅವ್ರವರೇ ಒಕ್ಕಳ್ಳಿ, ಯಾವನ್ ಬೇಡ ಅಂದವನು ಓಕೆ ಮಾಡಲಿ. 1-to-1 ಮೀಟಿಂಗ್ ಅಂತ, ಈ 1-to-1 ಮಾಡ್ಕೊಳ್ಳಿ, 2-to-1 ಮಾಡ್ಕೊಳ್ಳಿ, 3-to-1 ಮಾಡ್ಕೊಳ್ಳಿ, ಏನಾರು ಮಾಡ್ಕೊಂಡೋಗಿ. ನಮಗೇನು ಗಂಟು ಹೋಗ್ಬೇಕು? ಏನಾರು ಒಂದು ನಿರ್ಧಾರ ಆಗಬೇಕು. ನನ್ನ ಲೆಕ್ಕಾಚಾರದಲ್ಲಿ ದಿಸ್ ಟೈಮ್ ಕಾಂಗ್ರೆಸ್ ಹೈಕಮಾಂಡು ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಒಪ್ಪಂದದ ವಿಚಾರದಲ್ಲಿ ಏನೋ ಒಂದು ಆಗಿದೆ, ಅದು ಏನು ಅಂತ ನಮಗೆ ಗೊತ್ತಿಲ್ಲ. ಹೌದು, ವಿ ಹ್ಯಾವ್ ನೋ ಐಡಿಯಾ. ಹೌದು,
ಅದನ್ನು ಹೇಗೆ ಜಾರಿಗೆ ತರ್ತಾರೋ ಅಥವಾ ತರಲ್ವಾ ಅನ್ನೋದು ನನಗೆ ಐಡಿಯಾ ಇಲ್ಲ. ಬಟ್ ಏನೋ ಒಂದು ಆಗಿದೆ ಒಪ್ಪಂದ ಥರ ಹೌದು. ಇಲ್ಲದ್ರೆ ಇಷ್ಟು ದಿನ ಹೀಗೆ ಹೇಳ್ತಿಲ್ಲ. ಯಾಕಂದರೆ ಈ ಒಪ್ಪಂದನೇ ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯವ್ರು ಇಷ್ಟು ಕೂರ್ತಿರಲಿಲ್ಲ. ಯಾವ ಒಪ್ಪಂದ, ಯಾವ ತಗೊಂಬಲ್ಲಿ ನೋಡ್ತಿರೋದು ಯಾವುದದು ಅಂತ ತಿರುಗಿ ಬಿದ್ದು ಬಿಡೋರು. ಖಂಡಿತ ಇಲ್ಲ, ಹಂಗಿಲ್ಲ ಅದು. ಹಾಗಾಗಿ ಅದಾಗಿದೆ. ಅದಕ್ಕೊಂದು ತೀರ್ಮಾನ ಮಾಡ್ಕೋಬೇಕು ಅವರು. ಮಾಡ್ಕೊಂಡು ಹೊರಕ್ಕೆ ಬಂದರೆ ಸಂತೋಷ, ಬರದೇ ಇದ್ದರೂ ಸಂತೋಷ. ಗೊತ್ತಾಯ್ತಲ್ಲ? ಎಸ್ ಸರ್. ಓಕೆ. ಇನ್ನು ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಹೋಗ್ತಿರೋ ಸಿಎಂ ಸಿದ್ದರಾಮಯ್ಯ ತಮ್ಮ ಜೊತೆಗೆ ಸಚಿವರ ದಂಡನ್ನು ಕರ್ಕೊಂಡು ಹೋಗಿದ್ದಾರೆ. ಪರಮೇಶ್ವರು, ಎಂ ಬಿ ಪಾಟೀಲು, ಮಹದೇವಪ್ಪ, ಭೈರತಿ ಸುರೇಶು, ಜಾರ್ಜ್ ಸೇರಿದಂತೆ ಪ್ರಮುಖ ಸಚಿವರನ್ನು ಸಿಎಂ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯ ನಡೆ ಈಗ ಕುತೂಹಲ ಹೆಚ್ಚಿದೆ. ಯಾಕೆಂದರೆ ಹೈಕಮಾಂಡ್ ಮುಂದೆ ಯಾವುದೇ ಚಾನ್ಸ್ ತಗೋಬಾರ್ದು ಅನ್ನೋ ಲೆಕ್ಕಾಚಾರ. ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಹಿರಿಯ ಸಚಿವರ ಮುಖಾಂತರ ಒತ್ತಡ ಹಾಕಿಸುವ ಪ್ಲಾನ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಮನೆಯಲ್ಲಿ ವಿಶೇಷ ಹೋಮವನ್ನು ನಡೆಸಿಬಿಟ್ಟು ಅವರು ದೆಹಲಿಗೆ ಹೋಗಿದ್ದಾರೆ. ಪರಮೇಶ್ವರ್ ಅವರು ಸಿಎಂ ಜೊತೆ ದೆಹಲಿಗೆ ಹೋಗಿದ್ದು ಸತೀಶ್ ಜಾರಕಿಹೊಳಿ ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಒಂದಷ್ಟು ಮಾತಾಡಿದ್ದಾರೆ. ನಮಗಿನ್ನೂ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ, ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ಏನಾದ್ರು ಒಂದು ನಿರ್ಧಾರ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಸ್ಟಾರ್ಟರ್ ಆಗಿದೆ ಪ್ರೊಸೆಸ್ಸು. ಮಾತಾಡ್ತಾರೆ, ಅವ್ರು ಸಪ್ರೇಟ್ ಮಾತಾಡ್ತಾರೆ, ಒಟ್ಟಿಗೆ ಹೋಗ್ತಾರೆ ಗೊತ್ತಿಲ್ಲ. ಒಟ್ಟಂತೆ ನಾಳೆಯಿಂದ ಪ್ರಾರಂಭ ಆಗಿದೆ. ಅದೇ ಸಮಸ್ಯೆ ಮುಖ್ಯಮಂತ್ರಿಗಳನ್ನು ಹೈಕಮಾಂಡ್ನವರು ಕರೆದಿದ್ದಾರೆ. ಅಜೆಂಡಾ ನಮಗೇನು ಗೊತ್ತಿಲ್ಲ. ಮತ್ತು ನಾವು ಅವ್ರ ಜೊತೆಯಲ್ಲೂ ಹೋಗ್ತಾ ಇದ್ದೀವಿ. ಸುಮ್ಮನೆ ಜೊತೆಲಿ ಹೋಗಲ್ಲ, ನಂದು ಒಂದು ಚಾನ್ಸ್ ಇದ್ರೆ ನೋಡೋಣ ಅಂತ. ಬಟ್ ಪರಮೇಶ್ವರ್ಗಿದ್ದಿದ್ದ ಚಾನ್ಸಸ್ಸು ಕ್ಷೀಣವಾಗಿ ಹೋಗಿದೆ ಈಗ ನನ್ನ ಲೆಕ್ಕಾಚಾರದಲ್ಲಿ. ಇತ್ತು ಒಂದು ಕಾಲದಲ್ಲಿ, ಬಟ್ ಅದಕ್ಕೆ ಬೇಕಾಗಿದ್ದ ಕಮ್ಯುನಿಟಿ ಯೂನಿಟಿನೂ ಕಾಣಲಿಲ್ಲ. ಹೌದು. ಮತ್ತು ಅವರು ಅಗ್ರೆಸಿವ್ಲಿ ಪುಷ್ ಮಾಡಬೇಕಾದಾಗ ಮಾಡಲಿಲ್ಲ. ಹಾಗಾಗಿ ಅದು ಮುಗಿದಿದೆ ಅನಿಸತ್ತೆ. ಯಾಕಂದರೆ ದಟ್ ವಿಲ್ ಬಿ ರಿಸ್ಕಿ ಆಗತ್ತದು, ಕಷ್ಟ ಆಗತ್ತದು. ಆ ಕಡೆ ಇವರು ಕೆರಳ್ತಾರೆ, ಅವರು ಕೆರಳ್ತಾರೆ, ಅವರು ಕೆರಳ್ತಾರೆ, ಅವರು ಕೆರಳ್ತಾರೆ, ಅವರು ಕೆರಳ್ತಾರೆ, ಎಲ್ಲ ಕೆರಳು ಬಿಡ್ತಾರೆ. ಆಮೇಲೆ ಕಷ್ಟ ಆಗ್ಬೋದು ಅದು. ದಟ್ಸ್ ಓಕೆ. ಇನ್ನು ನಂಬರ್ 2, ಮುಖ್ಯಮಂತ್ರಿಗಳು ತನ್ನ ಜೊತೆ 10 ಮಂತ್ರಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದರಿಂದ ದೊಡ್ಡ ನಾನು ಪ್ರದರ್ಶನವನ್ನು ಕೊಡ್ತಾ ಇದ್ದೀನಿ ಅನ್ನೋ ಭ್ರಮೇಲೇನಾದ್ರು ಇದ್ದರೆ ಹಿ ವಿಲ್ ಬಿ ರಾಂಗ್. ಎಸ್, ಐ ವಿಲ್ ಸೇ ದಿಸ್. ಖಂಡಿತ ಹೈಕಮಾಂಡ್ ಮುಂದೆ ಹೈಕಮಾಂಡು ಪರಮೇಶ್ವರು, ಜಾರ್ಜು ಮತ್ತು ಭೈರತಿನ ಕೇಳಿ ತೀರ್ಮಾನ ಮಾಡೋ ಸ್ಟೇಜಲ್ಲಿ ಇಲ್ಲ. ಹೌದು. ಲೆಟ್ ಮಿ ಬಿ ವೆರಿ ಕ್ಲಿಯರ್ ಆನ್ ಇಟ್. ಖಂಡಿತ. ಅವರೆಲ್ಲ ಗುಡ್ ಪೀಪಲ್ ಇರ್ಬೋದು, ಬಿಗ್ ಪೀಪಲ್ ಇರ್ಬೋದು. ನಿಮ್ಮನ್ನು 3 ಜನನೋ 4 ಜನನೋ ಕೇಳಿ ತೀರ್ಮಾನ ಮಾಡೋಲಿಲ್ಲ, ಇವನ್ ಇನ್ಕ್ಲೂಡಿಂಗ್ ಮಾದೇವಪ್ಪ. ಎಸ್, ನಿಮ್ಮ ಸ್ಟೇಜಲ್ಲಿ ಇಲ್ಲ. ನೀವು ವಿಪರೀತವಾಗಿ ಅಲ್ಲಿ ಆಟ ಆಡೋಕ್ಕೆ ಹೋದರೆ ಅದು ರಿವರ್ಸ್ ಹೊಡಿಬೋದು ನಿಮಗೆ. ನಂಬರ್ 1. ನಂಬರ್ 2, ನೀವು ಅದನ್ನೇ ಪ್ರದರ್ಶನದ ರೀತಿಯಲ್ಲಿ ತೋರ್ಸೋಕ್ಕೋದ್ರೆ ಡಿ ಕೆನೂ ತೋರಿಸ್ಬೋದು, ತೋರ್ಸೋಕ್ಕಾಗದೇ ಇರೋದೇನಿಲ್ಲ. ಖಂಡಿತ. ಇನ್ಯಾರೋ 3 ಮಂತ್ರಿಗಳನ್ನೇ ತಗೊಂಬರ್ಬೋದು ಅವ್ರು ಬೇಕಾದ್ರೆ ಅವರು. ಹಾಗಾಗಿ ಈ ಮಂತ್ರಿಗಳನ್ನು ಕರೆದುಕೊಂಡು ಹೋಗಿ ಏನೋ ಕಿಪಾಯಿಸ್ಬಿಡ್ತೀವಿ ಅಂತ ಅನ್ನೋದು ಇಟ್ಸ್ ಎ ವೆರಿ ಬ್ಯಾಡ್ ಮೂವ್. ಸುಮ್ಮನೆ ಜೊತೆಗೆ ಇರಲಿ, ಗುಂಪು ಕಟ್ಕೊಂಡು ಹೋಗೋಣ ಆತ ಕಡೆಗೆ ಅಂತಿದ್ರೆ ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ನಾಳೆ ಒನ್ ರಾಹುಲ್ ಗಾಂಧಿ ಜೊತೆ, ಖರ್ಗೆ ಅವ್ರ ಜೊತೆ ಸಿದ್ದರಾಮಯ್ಯವ್ರು ಕೂತಾಗ ನಮ್ಮ ಮಾದೇವಪ್ಪ ಹಿಂಗಂದ್ರೆ ಈ ಹಿಚ್ ಮಾದೇವಪ್ಪ ಸುಮ್ಮನೆ ಇರ್ರಪ್ಪ, ಸ್ವಲ್ಪ ನಿಮ್ದು ಹೇಳ್ರಿ ಅಂತಾರೆ. ಹೇಳ್ತಾರ? ಅಥವಾ ನಿಮ್ಮ ಮಾದೇವಪ್ಪನವ್ರು ಒಳಗೆ ಕಳ್ಸೋಕ್ಕಾಗತ್ತಾ? ಅಥವಾ ನಿಮ್ದು ಆದಮೇಲೆ ಮಾದೇವಪ್ಪನವ್ರಲ್ಲ ರಾಹುಲ್ ಗಾಂಧಿ ನೋ ಸರ್, ಯು ಕೆನಾಟ್ ಚೇಂಜ್ ಮಿಸ್ಟರ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ವಿ ನೋ ವಾಟ್ ಟು ಡೂ, ವಿ ವಿಲ್ ಟೇಕ್ ದ ಡಿಸಿಷನ್. ಓಕೆ, ಅಷ್ಟೇ. ಇನ್ ಪಾರ್ಟಿ ಇಂಟ್ರೆಸ್ಟ್ ವಿ ವಿಲ್ ಟೇಕ್ ಇಟ್, ಗೋಯ್ ಅಂತ ಕಳಿಸ್ತಾರೆ ಅಷ್ಟೇ. ಅದು ಅವ್ರವ್ರಿಗೆ ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದು ದೊಡ್ಡ ಬದಲಾವಣೆಯನ್ನು ತರುತ್ತೆ ಅಂತ ಆ ಸ್ಟೇಜಲ್ಲಿ ಇಲ್ಲ ಈಗ ಸದ್ಯಕ್ಕೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಎರಡೂ ತೀರ್ಮಾನಗಳಲ್ಲಿ ಒಂದಿಷ್ಟು ಅಪಾಯಗಳು, ಒಂದಿಷ್ಟು ಲಾಭಗಳು ಅಡಗಿವೆ. ಅದನ್ನು ಬ್ಯಾಲೆನ್ಸ್ ಮಾಡೋದು ಪ್ರಭೂತಿಗಳಿಗೆ ಬಿಟ್ಟಿದ್ದು. 23ರ ಚುನಾವಣೆ ಗೆಲ್ಲಬೇಕು ಎಂದು ಪಂಚ ಗ್ಯಾರಂಟಿ ಯೋಜನೆ ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅದನ್ನು ಬಂದಿದ್ದರಿಂದ ಪಂಚರ್ ಮಾಡ್ತಾನೇ ಇವೆ. ಕೇಳಿದ್ರೆ ಪಂಚರ್ ಅದೆಲ್ಲ ರಿಪೇರಿಪ್ಪ, ಅವೆಲ್ಲ ಗೊತ್ತೇ ಇಲ್ಲಪ್ಪ, ಅದೆಲ್ಲ ಮಾಡೇ ಇಲ್ಲಪ್ಪ ಅಂತ ನುಸುಳಾಡ್ತಾರೆ. ಹಾಗೇ ಒಳ್ಳೆ ಇದ್ರ ಹುಳುಗಳ ಥರ. ಗೊತ್ತಿತ್ತು ನಿಮಗೆ ತಾಕತ್ತಿಲ್ಲ, ಚುಚ್ಚು ಬಿಸಾಕತ್ತೆ ಅದು ಅಂತ ಹಾಳು ಮಾಡಿಬಿಟ್ರಿ ರಾಜ್ಯನ ತೊಗೊಂಬಂದು. ಇನ್ನೂ ಎಷ್ಟು ದಿನ ಅಂತ ಹಾಳು ಮಾಡ್ತೀರಿ? ಮಾಡ್ಕೊಳ್ಳಿ, ಯಾರು ಬೇಡ ಅಂದರು. ನಿಮ್ದು ಇದೆಯಲ್ಲ ಸರ್ಕಾರ, ತೆಲಂಗಾಣ ಮುಖ್ಯಮಂತ್ರಿಗೆ ಯೋಗ್ಯತೆಗೆ ಅವ್ರಿಗೆ ಆಗ್ತಿಲ್ಲ, ಅವ್ರು ಹೇಳ್ತಾರೆ, ಅವ್ರು ಇಷ್ಟ ಬಂದಿದ್ದನ್ನು ಅವ್ರು ಹೇಳ್ತಾರೆ. ಆ ಉತ್ತರಾಖಂಡ್ನವ್ರಿಗೆ 6 ತಿಂಗಳು 5 ತಿಂಗಳು 4 ತಿಂಗಳು 3 ತಿಂಗಳು ಆಗಿರ್ಬೇಕು, ಅಲ್ಲಿ ಸರ್ಕಾರದವ್ರಿಗೆಲ್ಲ ಸಂಬಳ ಕೊಟ್ಟೇ ಇಲ್ಲ. ನೀವು ಯಾವತ್ತು ಆ ಲೆವೆಲ್ಲಿಗೆ ಬರೋದು? ನಿಮ್ಗೊಂದು ಸ್ವಲ್ಪನೂ ಮರ್ಯಾದೆನೇ ಬೇಡವಾ ಕಾಂಗ್ರೆಸ್ನಲ್ಲಿ ಸರ್ಕಾರದವ್ರಿಗೆ? ನಾವು ಆ ಲೆವೆಲಲ್ಲಿ ಹೋಗ್ಬಿಡ್ಬೇಕು ಕ್ವಿಕ್ಕಾಗಿ ಅಂತ. ಆ ಪರಿಸ್ಥಿತಿ ಬರಬೇಕಾ ಸರ್? ಬರಬೇಕು. ಬಂದಾಗಲೇ ಗೊತ್ತಾಗೋದು ಬಟ್ಟೆ ಹರ್ಕೊಂಡು ನಿಂತವ್ರದ್ದು ಇದು, ಆಗಲೇ ಗೊತ್ತಾಗೋದು. ಆಗಬೇಕು. ಈಗ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಪರಿಷ್ಕರಿಸ್ತಾರಂತೆ. ಏನು 100 ಕೋಟಿ ರೂಪಾಯಿ ಉಳಿತಾಯ ಲೆಕ್ಕಾಚಾರ.
ಎರಡು ಪ್ರಮುಖ ಇದೆ. 100 ಕೋಟಿ ಉಳಿತಾಯಕ್ಕೆ ಇಷ್ಟೆಲ್ಲ ಸರ್ಕಸ್ ಆಲ್ರೈಟ್ ಮಾಡಿ. ಯಾಕೆಂದರೆ ಸ್ಟ್ರೀಮ್ ಲೈನ್ ಮಾಡೋಣ ಅಂತ ತಾನೇ. 1,64,00,000 ಮನೆ ಗೃಹಜ್ಯೋತಿಲಿದೆ. ಗೃಹಲಕ್ಷ್ಮಿನಲ್ಲಿ 1,24,24,00,000 ಇದ್ದಾರೆ. ಹೇಗದು ಚೆಕ್ ಮಾಡ್ಬಿಡೋಣ ಅಂತಲೇ ಇವ್ರ ಲೆಕ್ಕಾಚಾರ. ಹೌದು ಮಾಡಿ. ಯಾಕೆ ಅಂದರೆ ಸತ್ತೋಗಿದ್ದಾರೆ ಅಥವಾ ಇನ್ನೇನು ಆಗೋಗಿದೆ, ಅವೆಲ್ಲ ಕಿತ್ತಾಕ್ಬೇಕಲ್ವೇ, ಹಂಗಾಗಿ ಒನ್ ಟೈಮ್ ಬಯೋಮೆಟ್ರಿಕ್ ಮಾಡಿ ಅಂತ ಮಾಡಿ. ಫೇರ್, ನಾನು ಇಲ್ವೇ ಇಲ್ಲ ಅಂತಿಲ್ಲ. ಇದನ್ನೇ SIRಗೂ ಹೇಳಿದ್ದಪ್ಪ DK ಶಿವಕುಮಾರ್ ಸಾಹೇಬ. ಅಲ್ಲಿ ವಿರೋಧ ವ್ಯಕ್ತಪಡಿಸಿ, ಅಲ್ಲಿ ವಿರೋಧ, ಅಲ್ಲಿ ಸತ್ತೋರು ತೆಗಿಬಾರ್ದು, ಅಲ್ಲಿ ಡೂಪ್ಲಿಕೇಟ್ ಅಡ್ರೆಸ್ ತೆಗಿಬಾರ್ದು, ಅಲ್ಲಿ ದೇಶದ್ರೋಹಿಗಳ ಥರ ಕಚಡಗಳು ಹಾರಿ ಬಂದು ಈ ದೇಶಕ್ಕೆ ಇಲ್ಲಿಗೆಲ್ಲ ಕೂತಿರೋನನ್ನ ತೆಗಿಬಾರ್ದು. ಕುಕ್ಕರ್ ಬ್ರದರ್ಸು ನಿಮಗೆ ಬ್ರದರ್ಸ್ ಅಲ್ಲ ಅವರು, ತೆಗಿಬಾರ್ದು. ಯಾಕಂದರೆ ನಿಮ್ಮ ಓಟ್ ಬೀಳಬೇಕಲ್ಲ, ಕಚಡಗಳು ಓಟು ನಿಮಗೆ. ಇಲ್ಲಿ ಮಾತ್ರ ತೆಗಿತೀರಾ, ಇಲ್ಲಿ ಸರಿ ಸಿಸ್ಟಮ್ಮು. ಇಲ್ಲಿ ಸತ್ತವರದ್ದು ತೆಗಿಬೇಕು, ಡಬಲ್ ಎಂಟ್ರಿ ಆಗಿದ್ರೆ ತೆಗಿಬೇಕು, ಇಲ್ಲಿ ತೆಗಿಬೇಕು, ಅಲ್ಲಿ ತೆಗಿಬಾರ್ದು. ಸರ್ಕಾರಕ್ಕೆ ದುಡ್ಡು ಉಳಿಬೇಕಲ್ಲ ಸರ್. ಯಾಕೆ ಅಲ್ಲೇನು ದೇಶ ಉಳಿಯೋದು ಬೇಡವಾ? ದೇಶದ್ರೋಹಿಗಳು ಹಂಗಾರೆ ಎಲ್ಲರೂ ಬೇರೆಯವರಲ್ಲ, ಅದ್ಯಾಕೆ ಉಳಿಬಾರ್ದು? ಅದಕ್ಕೆ ಬಡ್ಕೊಳ್ಳೋದು. ಹೇಗೆ ಆ ದ್ವಂದ್ವತೆ ಮತ್ತು ಡೂಪ್ಲಿಕೇಶನ್ ಕಾಣುತ್ತೆ ನೋಡ್ಕೊಳ್ಳಿ ನಿಮ್ಮದು ಅಂತ ನೋಡ್ಕೊಳ್ಳಿ. ನೀವು ಸುಮ್ಮನೆ ಹೇಳ್ತೀರಲ್ಲ. ಇದನ್ನು ಅದಕ್ಕೆ ಅಶೋಕು ಈ ಮಧ್ಯೆ 2 ಲಕ್ಷ ಫಲಾನುಭವಿಗಳು ಸಾವನ್ನಪ್ಪಿದ್ದಾರೆ ಇರ್ಬೋದು, ನಾನು ಇಲ್ಲ ಅಂತಲೇ ಹೇಳಲ್ಲ. ದಟ್ ಇಸ್ ಹೌ ಯಾವಾಗಲೂ ರಿವ್ಯೂಗಳು ಆಗಬೇಕಾಗಿರೋದು. ಕಾಲಕ್ಕೆ ಅದು ಆಗ್ತಾನೆ ಇರಬೇಕಲ್ಲ, ಆಗಬೇಕು ಅಲ್ವಾ? ಹೌದು. ಹಾಂ, ಎಸ್. ಅಲ್ಲ ಸರ್, ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಳ್ದೇನೆ ಸುಮಾರು ಹೆಸರುಗಳನ್ನ ಆಲ್ರೆಡಿ ಫಿಲ್ಟರ್ ಮಾಡ್ಕೊಂಡು ಬಂದಿದ್ದಾರೆ. ಇವರು ಟ್ಯಾಕ್ಸ್ ಪೇಯರ್ಸು, ಇವ್ರ ಗಂಡ ಟ್ಯಾಕ್ಸ್ ನೋಡ್ರಿ, ಈ ಚುನಾವಣೆ ಟೈಮಲ್ಲಿ ನಾವು ಹೇಳಿದಾಗ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲದೆ ಇದ್ದಂಥವ್ರುಗಳು ಏನು ಮಾತಾಡದೆ ಅದನ್ನು ಜಾರಿಗೆ ತಂದರು, ಓಟಿನ ದುರಾಸೆಗೆ ಎಂಜಲ್ ಬಿಟ್ಕೊಂಡು. ನಾನೇನು ಮಾಡಲಿ ಅದಕ್ಕೀಗ? ಹೇಳಿದ್ವಿ, ಸ್ಟ್ರಿಕ್ಟ್ಲರ್ ರೂಲ್ಸ್ ಮಾಡ್ಕೊಳ್ಳಿ, ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಿಸೋ ಹಂಗೆ ಮಾಡಿ. ಅದಕ್ಕೆ ಕೆಳಗಡೆ ಒಂದು ಶರ ಹಾಕ್ಕೊಳ್ಳಿ. ಕೆಲವು ಬದಲಾವಣೆಗಳನ್ನು ಭವಿಷ್ಯದಲ್ಲಿ ತರುವುದರ ಜೊತೆಗೆ ಆ ಬದಲಾವಣೆಗಳನ್ನು ಆಗದನ್ನು ಅವ್ರು ಹೇಳಲೇ ಇಲ್ಲ. ನಾನು ಹೇಳಿದೆ, ಹೇಳಿ ಮಾಡ್ಕೊಳ್ಳಿ. ಕಂಡೀಷನ್ಸ್ ಅಪ್ಲೈ ಇರಲ್ವಾ? ಹಂಗೆ ಒಂದು ಕಂಡೀಷನ್ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ಹೀಗೆ ಜನರಲ್ ಆಗಿ ಮಾಡಬೇಡಿ. ಅವನು ಯಾವನ್ರಿ ಅವನು ಮೂರ್ಖತನದಲ್ಲಿ ಹೇಳಿದ್ದಿದ್ದು ಈಗ ಹೆಣ್ಮಕ್ಳದ್ದು ರಾಜ್ಯವ್ಯಾಪಿ ಓಡಾಡೋದನ್ನು. ಡಿಸ್ಟ್ರಿಕ್ಟಲ್ಲಿ ಓಡಾಡ್ಸ್ರಪ್ಪ. ಹೌದು, ಯಾರು ಬೇಡ ಅಂದವ್ರು ನಿಮ್ಮನ್ನು? ಏನು ಜೋಕ್ ಆಡ್ತಾ ಇದ್ದೀರಾ ನೀವು? ಬೆಂಗಳೂರು ಟು ಬೀದರ್ಗೆ 1,000 ರೂಪಾಯಿ 1,200 ರೂಪಾಯಿ ಇದೆ ಬಸ್ ಟಿಕೆಟ್. ಏನು ತಮಾಷೆ ಆಡ್ತಾ ಇದ್ದೀರಾ? ನಾನು ಹೆಣ್ಮಕ್ಳಿಗೆ ಕೊಡಬೇಕು ಅನ್ನೋದಕ್ಕೆಲ್ಲ ಹೇಳ್ತಿರೋದು. ನಿಮ್ಗೆ ತಡ್ಕೊಳಕ್ಕೆ ತಾಕತ್ತಿಲ್ದಿದ್ದಾಗ ಯಾಕೆ ಮಾಡ್ತೀರಿ? ತಾಕತ್ತಿರ್ಬೇಕಲ್ಲ ತಡ್ಕೊಳಕ್ಕೆ. ಹೌದು, ಎಲ್ಲಿದೆ ತಡ್ಕೊಳಕ್ಕೆ ನಿಮ್ಮ ಹತ್ರ ತಾಕತ್ತು? ಅದಕ್ಕೆ ಹೇಳೋದು, ಇದನ್ನು ಚೇಂಜ್ ಮಾಡೋದು ರಾಂಗ್ ಅಲ್ಲ. ಸತ್ತೋವ್ರ ಹೆಸರನ್ನ ಪೆನ್ಷನ್ಗಳನ್ನು ಸತ್ತವ್ರು ತೊಗೊಳ್ಳೋದು, 30 ವರ್ಷ ತೊಗೊಂಡಿರೋದು, 26 ವರ್ಷ ತೊಗೊಂಡಿರೋ ಕೇಸ್ಗಳು ನಮಗೂ ಗೊತ್ತಿದೆ. ಓಕೆ, ಹಾಗಾಗಿ ತಪ್ಪಲ್ಲ, ಸಾರ್ವಜನಿಕರ ಹಣ ಹಂಗೆ ಪೋಲ್ ಆಗಬಾರ್ದು. ಬಟ್ ನಾನು ಹೇಳಿದ್ದಿದ್ದು ಅಷ್ಟೇ ಅಲ್ಲ, ಬೇರೆ ಬೇರೆ ಕಂಡೀಷನ್ಸು ಹಾಕಿ ಮಾಡಿಬಿಟ್ಟಿದ್ದಿದ್ರೆ ಈ ಸ್ಕೀಮ್ಸ್ ವುಡ್ ಹ್ಯಾವ್ ಬಿನ್ ಗುಡ್. ನಿಮಗೂ ಫ್ರೀ, ನಿಂಗೂ ಫ್ರೀ ಅವಾಗೆಲ್ಲ. ಕಾಕ ಪಾಟೀಲ್ ಮಾದೇವಪ್ಪ, ಪಾಪ ಕಕ್ಕ ಪಾಟೀಲ್ ಮಾದೇವಪ್ಪ ಕರ್ಕೊಂಬರ್ರಿ. ಹೌದು, ಕಕ್ಕ ಪಾಟೀಲ್ ಸತ್ತೋದ್ರೆ ಏನೀಗ ಅವ್ನ ಮನೆಯವ್ರಿಗೆ ಹೋಗ್ಲಿ ಬಿಡಿ, ಬಡವರು ತಗೊಳ್ಳಿ, ಬಿಟ್ಬಿಡಿ ನೋಡೋಣ. ಬಡವ್ರ ಪರ ಅಂತ ಹೇಳ್ಕೊಂಡು ಹೇಳೋದು. ಒಂದೊಂದು ಸರಿಗೆ ಒಂದೊಂದನ್ನು ಮಾತಾಡೋಕ್ಕೆ ಬರಲ್ಲ. ನಿಮ್ಗೆ ಇಷ್ಟ ಬಂದಾಗ ಬಿಳಿ ಅನ್ನೋದು, ಇಷ್ಟ ಬಂದಾಗ ಕರಿ ಅನ್ನೋದು, ಇಷ್ಟ ಬಂದಾಗ ಕರಿಯನ್ನು, ಇಷ್ಟ ಬಂದಾಗ ಬಿಳಿ ಅನ್ನು ಅಂತ ಅನ್ನಕ್ಕೆ ಬರಲ್ಲ. ಬರಲ್ಲ. ಎಸ್.